ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಗು ಅಂತಂದ್ರೆ ಅದ್ರ ಚೇಷ್ಟೆ, ತುಂಟಾಟ, ಬೆಳವಣಿಗೆ, ಮಾನಸಿಕ ದೈಹಿಕ ಎರಡೂ ಬೆಳವಣಿಗೆ. ಮಗುವಿನ ಮೆದುಳು ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ಬೆಳೆಯೋಕೆ ಶುರು ಮಾಡಿದ್ರು ಕೂಡ ಹುಟ್ಟಿದ ಮೇಲೆ ಮೊದಲ ವರ್ಷ ತುಂಬಾ ಬೇಗನೆ ಬೆಳೆಯುತ್ತೆ. ಆದರೆ ಅದ್ರ ಮುಂದಿನ ಬೆಳವಣಿಗೆ ಇದೆಯಲ್ಲ, ಅದ್ರ ಆಹಾರ ಬಹಳ ಮುಖ್ಯ. ಆಹಾರ ಅಂತಂದ್ರೆ ಕೇವಲ ಹೊಟ್ಟೆ ಕೊಡೋದಷ್ಟೇ ಅಲ್ಲ, ನೆತ್ತಿಗೆ ಕೊಡೋದು ಕೂಡ ಬಹಳ ಮುಖ್ಯ. ಸೊ ಹಾಗಾಗಿ ಆ ಮಗು ಚಿಕ್ಕ ವಯಸ್ಸಿನಲ್ಲಿ ಕಲ್ತಂಥ ಆ ಹ್ಯಾಬಿಟ್ಗಳು ಅಥವಾ ಏನು ಅವ್ರದ್ದು ರೂಢಿ ಮಾಡ್ಕೊಂಡಿರುತ್ತಲ್ಲ, ಅದು ಅದ್ರ ಕೊನೆವರೆಗೂ ಉಳ್ಕೊಳ್ಳುತ್ತೆ. ಹಾಗಾಗಿ ಈ ಮೊದಲಿನ ಆಹಾರ ಪದ್ಧತಿ ಅಂದ್ರೆ 6 ತಿಂಗಳ ನಂತರ, ಮೊನ್ನೆ ಹೇಳಿದ್ರು ಅನ್ನಪ್ರಾಶನದ ನಂತರದ್ದು, 2 ವರ್ಷಕ್ಕೆ, 3 ವರ್ಷಕ್ಕೆ, ಮುಂದೆ ಅದು ಹದಿಹರಿಯದ ಮಗು ಯುವಕ ಆಗೋವರೆಗೂ, ಯುವತಿ ಆಗೋವರೆಗೂ ಆಹಾರ ಬಹಳ ಇಂಪಾರ್ಟೆಂಟು. ಇದನ್ನ ತಾಯಿ ಕೊಡ್ತಾರೆ. ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ಇವತ್ತಿಗೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವೀಣಾ ತಿರುಮಲಾಚಾರ್. ಬಹುಶಃ ಅವರಿಗೆ ಅವರು ಮಗು ಆಗಿದ್ದಾಗ ಅವರಮ್ಮ ತುಂಬಾ ಒಳ್ಳೆ ಸಂಸ್ಕಾರ ಕೊಟ್ಟು ಅಷ್ಟು ಒಳ್ಳೆ ಆಹಾರವನ್ನ ಕೊಟ್ಟಿದ್ರಿಂದ ಈಗ ಅವರು ಇಷ್ಟು 80 ವರ್ಷಕ್ಕೂ ಇನ್ನೂ ಚಟುವಟಿಕೆಯಿಂದ, ಇನ್ನೂ ಸಮಾಜ ಸೇವೆ ಮಾಡಿಕೊಂಡು ತಮ್ಮನ್ನ ತಾವು ತೊಡಗಿಸ್ಕೊಂಡು ಅತ್ಯಂತ ಜೀವನ ಉತ್ಸಾಹದ ಚಿಲುಮೆ ಆಗಿರೋದು ಇದು ಉದಾಹರಣೆ. ಹಾಗಾಗಿ ಬನ್ನಿ ನಾವು ಇಂದು ಅವರಿಂದ ಕಲ್ತ್ಕೊಳ್ಳೋಣ, ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ಯಾವ ಆಹಾರ ಹೇಗೆ ಯಾವಾಗ ಕೊಡ್ಬೇಕಂತ. ನಮಸ್ಕಾರ ವೀಣಮ್ಮ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಆ, ನಮ್ಗೆ ಎಲ್ರೂ ತಾಯಂದ್ರು ಕಾಯ್ತಾ ಇರ್ತಾರೆ. ಯಾಕಂದ್ರೆ ಈಗಿನ ಮಕ್ಕಳು ತುಂಬಾ ತುಂಟ, ಓಡ್ತಾ ಇರುತ್ತೆ, ತಿನ್ನೋದಿಲ್ಲ, ಹೊಟ್ಟೆ ಹಸಿವಿಲ್ಲ ಅನ್ನತ್ತೆ, ಏನೇನೋ ಜಂಕ್ ತಿನ್ನುತ್ತೆ, ಊಟದ ಕಡೆಗೆ ಗಮನ ಇರೋದಿಲ್ಲ. ಏನ್ ಮಾಡ್ಬೇಕು, ಯಾವಾಗ ಏನ್ ಕೊಡ್ಬೇಕು, ದಯವಿಟ್ಟು ತಿಳಿಸಿ. ಮಕ್ಕಳಲ್ಲಿ ಹೇಳ್ತಾರೆ, ಹಾ. ಈ ಪರ್ವಕಾಲದಲ್ಲಿ ತಾಯಿ ಹಾಲಿಂದ ಮೇಲಿನ ಹಾಲಕ್ಕೆ ಬರೋ ಪರ್ವಕಾಲದಲ್ಲಿ ನಾವು ಕೊಡೋ ಆಹಾರ, ನೀವು ಹ್ಮ್. ಹೇಳ್ದಂಗೆ ಅವುಗಳ ದೈಹಿಕ, ಭೌತಿಕ, ಮಾನಸಿಕ, ಭಾವನಾತ್ಮಕ, ಸಾಮಾಜಿಕ, ಆಧ್ಯಾತ್ಮಿಕ ಎಲ್ಲದಕ್ಕೂ ಕೂಡ ಒಂದು ಭದ್ರವಾದ ಬುನಾದಿ ಹಾಕತ್ತೆ. ಹಾ. ಅಂಥ ಸಮಯದಲ್ಲಿ ನಾವು ಒಳ್ಳೆ ಹ್ಮ್. ಆಹಾರ ಕೊಟ್ಟು ಒಳ್ಳೆ ಅಭ್ಯಾಸಗಳನ್ನ ಪಾಲಿಸಿದ್ರೆ ಅದು ನೀವು ಹ್ಮ್. ಹೇಳ್ದಂಗೆ ಜನ್ಮ ಜನ್ಮಾಂತರಕ್ಕೂ ಉಳಿಯತ್ತೆ. ಹೌದು. ಯಾವುದಾದ್ರೂ ಒಂದು ಸಂಸ್ಕೃತಿಯ ಮುಖ್ಯವಾದ ಹೆಜ್ಜೆನೆ ಆಹಾರ. ಹ್ಮ್. ಹೌದು. ಈಗ ನಾವು 6 ತಿಂಗಳಿಂದ ಶುರು ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಮಗುವಿಗೆ ಹ್ಮ್. ಮೇಲಿನ ಹ್ಮ್. ಆಹಾರ, ತಾಯಿ ಹಾಲು ಹ್ಮ್. ಹ್ಮ್. ಬಿಟ್ಟು ಮಿಕ್ಕಿದ್ದು. ಇದರಲ್ಲಿ ಒಂದು ಹ್ಮ್. ಬ್ಯೂಟಿಫುಲ್, ತುಂಬಾ ಸುಂದರವಾದ ಒಂದು ಪದಗುಚ್ಛ ಇದೆ. ಮೊದಲ ಹ್ಮ್. 6 ತಿಂಗಳು ತಾಯಿಗೆ ಮಗುವಿಗೆ ತಾಯಿ ಹಾಲು ಕುಡಿದು ಆನಂದವೋ ಆನಂದ, ಅದು ಹೌದು. ಆನಂದ. ಆರು ಹ್ಮ್. ತಿಂಗಳಿಂದ 12 ತಿಂಗಳು ನಾವು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇರ್ತೀವಿ, ಅದು ಶೋಧ, ಅನ್ವೇಷಣೆ. ಹ್ಮ್. ಹ್ಮ್. ಆನಂದ ಆದ್ಮೇಲೆ ಶೋಧ. ಹ್ಮ್. 12 ತಿಂಗಳು ಆದ್ಮೇಲೆ ಮಗು ನೀವೀಗ ತಾನೇ ಹೇಳ್ದಂಗೆ ಓಡೋಗತ್ತೆ, ನಂಗೆ ಬೇಡ ಅನ್ನತ್ತೆ, ಅಲ್ಲಿ ಬಚ್ಚಿಟ್ಕೊಳ್ಳೋ ತಿಲ್ ಬಚ್ಚು ತಾಯಿ ಹಿಂದೆ ಓಡ್ತಿರ್ತಾಳೆ. ಇದು ಪ್ರಯಾಸ ಮತ್ತೆ ಪ್ರಮಾದ ಕೂಡ. ಆನಂದ ಆದ್ಮೇಲೆ ಶೋಧ ಆದ್ಮೇಲೆ ಪ್ರಯಾಸ ಪ್ರಮಾದ ಆಯ್ತು. ಆಮೇಲೆ 3 ವರ್ಷಕ್ಕೆ ಹೋಗುತ್ತೆ ನೋಡಿ, ಸ್ಕೂಲ್ ಮಕ್ಕಳು ಇನ್ನ ಸ್ಕೂಲ್ಗೆ ಹೋಗಿರಲ್ಲ. 3ರಿಂದ 6 ಮಕ್ಳಿಗೆ ಅದೊಂದು ದೊಡ್ಡ ವಿನೋದ, ಆಟ, ಹೌದು. ತುಂಟ. ಹೌದು. ಹೌದು. ಈ ಹಂತಲ್ನೆಲ್ಲ ತಾಯಿ ಬಹಳ ತನ್ನ ಬುದ್ಧಿವಂತಿಕೆಯಿಂದ ಹ್ಮ್. ಬೆಳೆಸ್ಕೊಂಡು ಬರಬೇಕು. ತಾಯಿ ಹ್ಮ್. ಬುದ್ಧಿವಂತಿಕೆ ಯಾವ ಹ್ಮ್. ಐನ್ಸ್ಟೀನ್ಗಿಂತ ಕಮ್ಮಿ ಇರೋಲ್ಲ, ಇದ್ದೇ ಹೌದು. ಇರುತ್ತೆ. ಹೌದು. ಅದು ಅನ್ನಪೂರ್ಣೇಶ್ವರಿ ತಾಯ್ತನದ ಅವರು. ಬುದ್ಧಿವಂತಿಕೆ. ಹೌದು. ಹೌದು. ಹೀಗಾಗುವಾಗ ನಾವು ಮೊದಲೇ ಹೇಳ್ದಂಗೆ ಒಂದೊಂದೇ ಪದಾರ್ಥಗಳನ್ನ ಶುರು ಮಾಡ್ತೀವಿ. ಹ್ಮ್. 12 ಗಂಟೆಗೆ ಮೊದಲು ಶುರು ಮಾಡ್ತೀವಿ. ಮೂರ್ ಹ್ಮ್. ಮೂರ್ ದಿನಕ್ಕೆ ಒಂದು ಹೊಸ ಆಹಾರನ ಹ್ಮ್. ಪರಿಚಯ ಮಾಡಿಸ್ತೀವಿ, ಹಾಗೆ ಹ್ಮ್. ಕೊಡ್ತೀವಿ. ಇದು ಕೊಡ್ಬೇಕಾದ್ರೆ ಮಗು ಹ್ಮ್. ಬೆಳವಣಿಗೆ ಬೆಳೀತಾ ಇರುತ್ತೆ ನೋಡಿ, ದಿನಕ್ಕೆ ಹ್ಮ್. ದಿನಕ್ಕೆ ಬೆಳೆದು ಬಿಡುತ್ತೆ ಅವರು. ಅವುಗಳಿಗೆ ಹೌದು. ಅವುಗಳ ಹ್ಮ್. ಚಟುವಟಿಕೆ, ಅವರ ಬೆಳವಣಿಗೆಗೆ ಸರಿಗೆ ನಾವು ಹೊಂದಿಸ್ಕೋಬೇಕು. ಹಾ. ನಾವು ನಮ್ಮನ್ನು ರೆಡಿ ಮಾಡ್ಕೋಬೇಕು. ಈಗ ಹಾ. ಮೊದಲು ಮಗು ತಾಯಿ ಹಾಲು ಕುಡಿಯುವಾಗ ನಿಪ್ಪಲ್ಲು ಗಂಟ್ಲು ಹಿಂಭಾಗದ ತನಕ ಹೋಗಿರುತ್ತೆ. ಅದರಿಂದ ಹ್ಮ್. ನಾಲ್ಗೆ ತುದಿಲಿ ಇಟ್ಟರೆ ಅದು ನುಂಗೋದಿಲ್ಲ. ಹೌದು. 6 ತಿಂಗಳಾದ ಕೂಡಲೇ ಸ್ವಲ್ಪ ನಾಲ್ಗೆ ಹಿಂಭಾಗಕ್ಕಿಟ್ಟರೆ ಆಗ ಅದಕ್ಕೆ ಹ್ಮ್. ನುಂಗೋಕೆ ಅನುಕೂಲ ಆಗುತ್ತೆ. ಓಕೆ. ಮುಂಭಾಗಕ್ಕಿಟ್ರೆ ಹುಪ್ ಅಂತ ನಿಮ್ಮುಖಕ್ಕೆ ಉಗ್ದ್ಬಿಡುತ್ತದೆ. ಓಕೆ. ತಾಯಿಗೆ ಒಳ್ಳೆ ಮುಖ ಹ್ಮ್. ಪ್ರಕ್ಷಾಳನ ಆಗೋಗತ್ತೆ. ಸರಿ, ಓಕೆ. ಹಾಗಾಗಿ ಸ್ವಲ್ಪ ಹಿಂದಕ್ಕಿಟ್ಟು ಅದು ನುಂಗು ಹಂಗೆ ನೋಡ್ಕೋಬೇಕು. ಹ್ಮ್. ಆಮೇಲೆ ಆ ವೇಳೆಗೆ ನೋಡಿ 4-5 ತಿಂಗಳ ವೇಳೆಗೆ ಕತ್ತು ನಿಲ್ತಾ ಬರುತ್ತೆ. ಸೊ ಹೌದು. ತಾಯಿ ಮಗುವಿನ ತಲೆಗೆ ಸಪೋರ್ಟ್ ಕೊಟ್ಟು ಹಿಂಗೆ ತಿನ್ನಿಸ್ಬೇಕು, ಅದು ಓಕೆ. ನಾಲ್ಗೆ ಹಿಂಭಾಗಕ್ಕೆ. ಹ್ಮ್. ಅದಾದ್ಮೇಲೆ 6 ತಿಂಗಳ ವೇಳೆಗೆ ಕುತ್ಕೊಂಡ್ಬಿಡುತ್ತಲ್ಲ, ಅವಾಗ ಆನಂದ ಹ್ಮ್. ಕುತ್ಕೊಂಡು ಹಿಂಗೆ ಕೊಡ್ಬೋದು. ಹ್ಮ್. ಆಮೇಲೆ
ಹ್ಮ್ ಎಷ್ಟೋ ಕಡೆ ಮಕ್ಕಳನ್ನ ಒಂದು ಚೇರ್ನಲ್ಲಿ ಕೂರಿಸ್ಬಿಟ್ಟು ಒಂದು ಬೆಲ್ಟ್ ಹಾಕ್ಬಿಟ್ಟು ಕೊಡೋದು ಉಂಟು. ಹ್ಮ್ ಇದು 6 ತಿಂಗಳಾದ್ಮೇಲೆ ಏನಾಗುತ್ತೆ, ಹ್ಮ್ ಅದಕ್ಕೆ ಹ್ಮ್ ದೃಷ್ಟಿಲಿ ಬಣ್ಣಗಳು ಎಲ್ಲ ಗೊತ್ತಾಗ್ತಾ ಬರುತ್ತೆ. ಹೌದು. ಹ್ಮ್ ನಮ್ಮ ರುಚಿನಲ್ಲಿ 4 ತಿಂಗಳಾದ್ಮೇಲೆ ಹ್ಮ್ ಉಪ್ಪು ಗೊತ್ತಾಗುತ್ತೆ. ಹ್ಮ್ ಸಿಹಿ ಮೊದಲಿನ ಗೊತ್ತಿರುತ್ತೆ, ಆದರೆ ಹೌದು. ಸಿಹಿ ಅತಿ ಬೇಡ. ಹ್ಮ್ ಉಪ್ಪು 4 ತಿಂಗಳಾದ್ಮೇಲೆ ಒಂದು ಚಿಟಿಕೆ ಹಾಕ್ಬೋದು, ಯಾವುದು ಹ್ಮ್ ಅತಿ ಬೇಡ. ಯಾಕೆಂದ್ರೆ ನಾವು ಹ್ಮ್ ಅತಿ ಮಾಡಿ ಆಗಲೇ ನಾವು ಹ್ಮ್ ಸೆನ್ಸೇಷನ್ ನ್ಯೂರಾನ್ಸ್ ಅನ್ನೆಲ್ಲ ಕೊಂದ್ಬಿಡ್ಬಾರ್ದು. ಓಕೆ. ಇದಾದ್ಮೇಲೆ ಹ್ಮ್ ಉಪ್ಪು ಸ್ವಲ್ಪ ಹಾಕಿ ಅವ್ರಗಳಿಗೆ ಹ್ಮ್ ಒಂದು ಧಾನ್ಯದ ಗಂಜಿನೋ ಏನಾದರೂ ಕೊಡ್ಬೋದು. ಹ್ಮ್ ಆದ್ಮೇಲೆ ಹ್ಮ್ ಮಗು ಎಂದಿದ್ರೂ ತಾನೇ ತಿನ್ಬೇಕಲ್ವಾ. ಹೌದು. ಮಗುವನ್ನ ನಾವು ತಾನೇ ಊಟ ಮಾಡೋ ಹಾಗೆ ಪ್ರಚೋದಿಸ್ಬೇಕು. ಹ್ಮ್ ಪ್ರಚೋದನೆ ಅಂತ ನಾವು ಹೇಳಿದ್ರೆ ಅದು ತಿಳಿಯಲ್ಲ, ಹ್ಮ್ ತೋರಿಸ್ಬೇಕಷ್ಟೆ. ಹ್ಮ್ ಈಗ ಹ್ಮ್ 9 ತಿಂಗಳು 10 ತಿಂಗಳಾದ್ಮೇಲೆ ಈ ಹೆಬ್ಬೆಟ್ಟು ಮತ್ತೆ ಈ ಮಿಕ್ಕದ ಬೆರಳುಗಳು ಈ ಇಕ್ಕಳ ಈ ಹ್ಮ್ ಆಮ್, ಚಲನೆ ಬರುತ್ತೆ ಮಕ್ಕಳಿಗೆ. ಈ ಹೌದು. ಇಕ್ಕಳ ಚಲನೆ ಜೊತೆಗೆ ಈ ಕೈಯನ್ನದು ಹಿಂಗೆ ನೋಡ್ತಾನೆ ಇರುತ್ತೆ, ಕೈ ಎಲ್ಲೋದ್ರೆ ಅಲ್ಲಿ ನೋಡ್ತಾ ಬರುತ್ತೆ. ಈ ಹ್ಮ್ ಹ್ಮ್ ಕಣ್ಣು ಕೈಯನ್ನು ಹಿಂಬಾಲಿಸುತ್ತೆ, ಕೈ ಹ್ಮ್ ಇಕ್ಕಳ ಹಿಡಿಯುತ್ತೆ. ಆವಾಗ ಹ್ಮ್ ಒಂದು ಕ್ಲೀನ್ ಆಗಿರೋ ನೆಲದ ಮೇಲೆ ಒಂದಷ್ಟು ಚುರುಮುರಿನೋ ಏನಾದ್ರು ಹಾಕ್ಬಿಟ್ಟು ಅದೇ ಒಂದೊಂದಾಗಿ ಹೆಕ್ಕಿ ಹೆಕ್ಕಿ ತಾನೇ ತಿನ್ನೋಂಗೆ ಫಿಂಗರ್ ಫುಡ್ಸ್ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಓಕೆ ಓಕೆ. ಫಿಂಗರ್ ಹ್ಮ್ ಫುಡ್ಸ್ ಹ್ಮ್ 10 ತಿಂಗಳ ಮೇಲೆ ಕೊಡೋದಕ್ಕೆ, ಹ್ಮ್ ಅದು ಸಾಫ್ಟ್ ಆಗಿರಬೇಕು, ಗಟ್ಟಿ ಹ್ಮ್ ಬೇಡ. ಆ ಥರದ್ದು ಹ್ಮ್ ಕೊಡೋದು ಬಹಳ ಒಳ್ಳೆಯದು. ಹ್ಮ್ ಇದು ಎಲ್ಲಾದ್ರ ಜೊತೆಗೆ ಆ ಲೋಕಲ್ನಲ್ಲಿ ಅವೈಲಬಲ್ ರುಚಿಗಳು ಎಲ್ಲ ಇರತ್ತೆ ನೋಡಿ, ಇದನ್ನ ಹ್ಮ್ ನಾವು ಹಿಂಗೇನೆ ಕೊಡ್ಬೇಕು. ಜೊತೆಗೆ ಹ್ಮ್ ಅವಳಿಗೆ ಅದು ಕೇಳ್ಸಕ್ ಶುರು ಆಗುತ್ತೆ, ಅದು ಬೇಡ ಮಗು ಇತ್ತಪ್ಪ ಅಂತ ಹೇಳ್ಬೋದು. ಈ ಹ್ಮ್ ಸಮಯದಲ್ಲೇ ನಾನು ಯಾತಕ್ ಪ್ರಮಾದ ಅಂದ್ರೆ, ಈ ಹ್ಮ್ ಸಮಯದಲ್ಲೇ ಪ್ರಮಾದಗಳಾಗೋದು. ಮಗುನ್ ಹೌದು. ಬಿಟ್ಬಿಟ್ಟು ನಾವು ಆ ಕಡೆ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲೊಂದು ಹೌದು. ಕರಿ ಇರುವೆ ನೋಡೋಣ, ಇರುವೆ ಹಂಗೆ ಹೋಗ್ತಾ ಇರತ್ತೆ. ಹಾ. ಇರುವೆನೋ ಹ್ಮ್ ಅಪ್ಪಿ ತಪ್ಪಿ, ಹ್ಮ್ ಈಗಿನ ಮನೆಗಳಲ್ಲಿ ಅಷ್ಟಿಲ್ಲ, ಹಳೆ ಹ್ಮ್ ಮನೆಗಳಲ್ಲಿ ಜಿರಳೆ ಇರ್ತಾ ಇತ್ತು, ಚೇಳು ಇರ್ತಾ ಹಾ. ಇತ್ತು. ಈ ಹ್ಮ್ ಮಗುಗಾಗ್ಲೇ ಬರುತ್ತೆ, ನಂಬೆಗಾಲ್ ಇಡಕ್ ಬರುತ್ತೆ, ಚಲನೆ ಹಾ. ಶುರು ಆಗೋಗುತ್ತೆ. ಅಂಬೆಗಾಲ್ ಹೌದು. ಇಟ್ಕೊಂಡು ಹೋಗಿ ಆ ಇರುವೆನ ಹಿಡಿದು ಹಿಂಗೆ ಹಿಂಗೆ ಅಂದ್ಬಿಟ್ಟು ಬಾಯ್ಲಾಕೊಂಡ್ಬಿಡುತ್ತೆ. ಇದೇ ಪ್ರಮಾದ. ಹ್ಮ್ 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 ಆದ್ರಿಂದ ಸ್ವಲ್ಪ ಮಗು ಪರಿಸರದ ಮೇಲೆ ನಾವು ಗಮನ ಅಂದ್ರೆ ಇಡಬೇಕು. ಯಾವ್ದು ಅವರು ತಿನ್ಬೇಕು ಯಾವ್ದು ತಿನ್ಬಾರ್ದು ಅಂತ ಅವಕ್ಕೆ ಗೊತ್ತಿರಲ್ಲ, ಅದಕ್ಕೆ ಗೊತ್ತಿಲ್ಲ, ಪ್ರಮಾದ. ಹ್ಮ್ ಪ್ರಮಾದ. ಹ್ಮ್ ಆದ್ರಿಂದ ಆನಂದದಿಂದ ಶೋಧಕ್ಕೆ ಬಂದು, ಶೋಧದಿಂದ ತಾಯಿಗೆ ಪ್ರಯಾಸ, ಹ್ಮ್ ಮಗುವಿಗೆ ಪ್ರಮಾದ ಆಗಬಾರ್ದು. ಅದನ್ನ ಹಾ. ವಿನೋದದ ಘಟ್ಟಕ್ಕೆ ತಕೊಂಡು ಹೋಗ್ಬೇಕು. ಸೊ ಹೌದು. ಇದು ಮಗುವಿನ ದೈಹಿಕ ಬೆಳವಣಿಗೆಯಲ್ಲಿ ಹ್ಮ್ ದೃಷ್ಟಿ, ಹ್ಮ್ ರುಚಿ ಹ್ಮ್ ಮತ್ತೆ ಕೈ ಬೆರಳುಗಳು, ಅದರ ಚಲನೆ. ಹ್ಮ್ ಚಲನೆ ಎಲ್ಲ ಹ್ಮ್ ಬಹಳ ಮುಖ್ಯ. ಈ ಮಗು ಹೌದು. ಬೆಳೀತಾ ಬೆಳೀತಾ ಇವತ್ತಿನ ಟ್ರಿಕ್ ನಾಳೆಗೆ ನಡೆಯೋಲ್ಲ, ಈ ಮಗುಗಾಗಿದ್ದು ಆ ಮಗುಗಾಗಲ್ಲ. ಎಲ್ಲ ಮಕ್ಕಳು ಯುನೀಕ್. ಹೌದು. ಓಕೆ ಓಕೆ. ಹಾಗಾಗಿ ತಾಯಿ ತನ್ನ ಮಗುಗೆ ಯಾವ ರೀತಿ ಹೇಗೆ ತಿನ್ನಿಸ್ಬೇಕು ಅನ್ನೋದನ್ನ ಕಲಿಸ್ಕೊಡ್ಬೇಕು. ಆದ್ರೆ ಇವತ್ತು ಯೂನಿವರ್ಸಲ್ಲಿ ಎಲ್ಲಾ ತಾಯಂದ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮಗು ಕೈಯಲ್ಲಿ ಮೊಬೈಲ್ ಕೊಟ್ಟು ಇವರು ತಿನ್ನಿಸ್ತಾ ಹೋಗ್ತಾರೆ. ಇಲ್ಲ, ತಮ್ಮ ಕೈಯಲ್ಲಿ ಒಂದು ಮೊಬೈಲು, ಮಗು ಕೈಯಲ್ಲಿ ಒಂದು ಮೊಬೈಲು. ಇದು ಸರಿ ಅಲ್ಲ ಅಂತ ನನ್ಗನ್ಸುತ್ತೆ. ಇವು ಹಳೆ ಕಾಲದಲ್ಲಿ ಅಲ್ಲಿ ನೋಡು, ಚಂದಮಾಮ, ಮಾಮನ್ ತುತ್ತು, ಅಜ್ಜಿ ತುತ್ತು, ತುತ್ತು, ಅಣ್ಣನ್ ತುತ್ತು, ಅಕ್ಕನ್ ತುತ್ತು ಅಂತ ತಿನ್ನಿಸ್ತಾ ಇದ್ರು. ಆದ್ರೆ ಇವತ್ತು ಅದ್ ಬೇಡ ಇದ್ ಬೇಡ, ತಿಂತೀಯೋ ಇಲ್ವೋ ನೋಡು, ನಾಯಿಗೆ ಹಾಕ್ತೀನಿ ಅಂತಂದಾಗ ಆ ಮಕ್ಕಳು ಡಾಗಿಂದ ಮೇಂಜರ್ ಆಗ್ತಾ ಇದ್ದಾರೆ. ಇದನ್ನ ಪರಿವರ್ತನೆ ಹೇಗ್ ಮಾಡ್ಬೇಕು ತಿಳಿಸಿ. ಇದ್ರ ಪರಿವರ್ತನೆ ಏನು ಕಷ್ಟ ಇಲ್ಲ. ಹ್ಮ್ ತಾಯಿ ಅಥವಾ ಹ್ಮ್ ತಂದೆ, ಈಗಿನ ಕಾಲದಲ್ಲಿ ಸಿಂಗಲ್ ಪೇರೆಂಟ್ ಫ್ಯಾಮಿಲೀಸು ಇರುತ್ತೆ, ತಾಯಿ ಅಥವಾ ಹೌದು ಯಾರು ಹೌದು ನೋಡ್ಕೋತಾರೋ ಹೌದು. ಅವರು ಆ ಸಮಯವನ್ನ ಬೇರೆ ಹ್ಮ್ ಇನ್ಯಾವುದಕ್ಕೂ ವ್ಯಯಿಸಬಾರ್ದು, ಮಗು ಜೊತೆಗೆ ಇರಬೇಕು. ಓಕೆ. ಊಟದ ಸಮಯ, ಆನಂದದ ಸಮಯ, ಹ್ಮ್ ಆಹಾರದ ಸಮಯ, ಸಂತಸದ ಸಮಯ, ರಣ ಸಂಗ್ರಾಮ ಫೀಲ್ಡ್ ಅಲ್ಲ ಅದು. ಅಲ್ಲ. ಹೌದು ಹೌದು. ಅಂತ ಅದ್ಭುತ. ಸಮಯದಲ್ಲಿ ತಮ್ಮ ಮೊಬೈಲ್ನು ಆ ಕಡೆ ಇಟ್ಟು, ಟಿವಿನೂ ಆ ಹ್ಮ್ ಕಡೆ ಇಟ್ಟು, ಮಗು ಜೊತೆಗೆ ಮಾತಾಡ್ತಾ, ಏನೋ ಮಾತಾಡಿ, ಹೌದು. ಚಂದಮಾಮ ಇದ್ರೆ ಚಂದಮಾಮ, ಹಗಲ್ನಲ್ಲಿ ಚಂದಮಾಮ ಪಾಪ ಕಾಣಲ್ಲ, ಏನ್ ಮಾಡೋದು, ಹ್ಮ್ ಕತೆ ಹ್ಮ್ ಹೇಳ್ಬೋದು, ಹಾಡು ಹ್ಮ್ ಹೇಳ್ಬೋದು. ನಾನು ನೀವು ಹೌದು. ಹೇಳ್ದಂಗೆ ಆ ತುತ್ತು ಈ ತುತ್ತು ಜೊತೆಗೆ ಇನ್ನೊಂದು, ಮಕ್ಕಳು ಈ ಬಾಲ ವಿಹಾರ ಇಂಥ ಕಡೆ, ಮಕ್ಕಳು ಹ್ಮ್ ಸೇರಿರೋ ಕಡೆ ಒಟ್ಟಿಗೆ ತಿನ್ಸೋದು ಬಹಳ ಒಳ್ಳೆ ಅಭ್ಯಾಸ. ಹೌದು 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 ಒಟ್ಟಿಗೆ ತಿಂದ್ರೆ ಅವ್ರಿಗೆ ಗೊತ್ತಾಗಲ್ಲ, ಚೆನ್ನಾಗಿ ತಿಂದ್ಬಿಡ್ತಾರೆ. ಹೌದು ನನ್ನ ಹೌದು ಮಕ್ಕಳಿಗೆ ಹೌದು ನಾನು ಹೌದು ನೋಡ್ತಾ ಇದ್ದೆ, ನಂದೆರಡಿತ್ತು, ಪಕ್ಕದ ಹೌದು ಮನೆದು ಹೌದು ಎರಡು ಒಟ್ಟಿಗೆ ಬಂದು ನಾಲ್ಕು ಒಟ್ಟು ಕೂತ್ರೆ ನನ್ನ ಹೌದು ಪಾತ್ರೆ ಹೌದು. ಖಾಲಿ ಹೋಗೋದು, ಎರಡೇ ಕೂತ್ರೆ ಏನು ಮಾಡಿದ್ರು ತಿಂತಾ ಇರಲಿಲ್ಲ ಅವರುಗಳು. ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ಎಲ್ಲಾ ಕಸಿನ್ಸು ಎಲ್ರನ್ನೂ ಕರೆದು ಲಾನಲ್ಲಿ ಕೂಡಿಸ್ಕೊಂಡು ಕೈ ತುತ್ತು ಕೊಡ್ತಾ ಇದ್ದೆ. ಅನ್ನ ತುಪ್ಪ ಸಾರು ಕೊಟ್ರೆ ಅದೇನ್ ಚೆನ್ನಾಗಿ ತಿನ್ನೋವು ಅಂತಂದ್ರೆ, ಕಂಪನಿ ಇದ್ದಾಗ ಚೆನ್ನಾಗಿ ತಿಂತಾರೆ, ಅದು ನಿಜ. ಹೌದು. ಒಂದೊಂದೇ ಕೈ ಮಗು ಕಷ್ಟ ತುತ್ತು, ಆಗತ್ತೆ. ಕೈ ಹ್ಮ್. ತುತ್ತು ಅಂದ್ರೆ ನೆನಪಾಯ್ತು. ಕೈ ಹಾ. ತುತ್ತಿನಲ್ಲಿ ಇನ್ನೊಂದು ವಿಶೇಷತೆ ಇದೆ. ಹಾ. ಅದು ಕೈ ಕೈ ತೊಳೆಯೋದು. ತುತ್ತು ಕೈ ತೊಳ್ಕೊಂಡು ಬಂದು ಕೂತ್ಕೋಬೇಕು. ಕೈ ಹ್ಮ್ ತುತ್ತು ಕೊಡೋವರ ಅವರ
ಸಂಬಂಧ ಬಾಂಧವ್ಯ. ಓ ತಗೊಳ್ಳೋ ಹ್ಮ್ ಅಂತ ಒಂದು ಮುಗುಳ್ನಗೆ ಪ್ರೀತಿ ಜೊತೆ ಕೊಟ್ರೆ ಅದು ಎಷ್ಟು ಪ್ರೀತಿ ಪ್ರೀತಿ. ಅದಕ್ಕೆ ಹೌದು ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಜೊತೆಗೆ ನಾವು ಕೈಯಲ್ಲಿ ಇಟ್ಕೋತೀವಿ ನೋಡಿ, ಕೈಯಿಂದ ಹಿಂಗ್ ಹೌದು ತಿಂತೀವಿ. ನಮ್ಮ ಕೈಯಿನಂತ ಚಮಚ ಪ್ರಪಂಚದಲ್ಲಿ ಬೇರೆ ಇಲ್ಲ. ಇಲ್ವೇ ಇಲ್ಲ ಹೌದು ಹೌದು ಕೈಯಿನ ರುಚಿನೇ ಬೇರೆ, ಹೌದು ಚಮಚದ ರುಚಿನೇ ಬೇರೆ. ಆಮೇಲೆ ಆದ್ರಿಂದ ಆ ಫೋರ್ಕ್ಗೆ ನಾಲ್ಕಿರುತ್ತೆ, ಕೈಗೆ ಐದಿರುತ್ತೆ, ಪಂಚತತ್ವಗಳದ್ದು. ಆ ಐದು ಸೇರ್ಸ್ ಬೆರಳು ತಿನ್ನಿಸಿದಾಗ ಇನ್ನೂ ರುಚಿಯಾಗಿರುತ್ತೆ ಅಂತ ಅನ್ಸುತ್ತೆ. ಓಕೆ ಹೇಳಿ. ಹೌದು, ಇದೊಂದು ಬಹಳ ಒಳ್ಳೆಯ ಸಂಪ್ರದಾಯ, ಬಹಳ ಒಳ್ಳೆಯ ಪದ್ಧತಿ. ಹ್ಮ್ ತಮ್ಮ ಮೊಬೈಲನ್ನ, ಮಗು ಮೊಬೈಲ್ನ ದೂರ ಇಡೋದು ಇನ್ನೊಂದು ಪದ್ಧತಿ, ಬಹಳ ಹೌದು ಒಳ್ಳೆಯದು. ಇದ್ರ ಜೊತೆಗೆ ಮನೆಯಲ್ಲೇ ಮಾಡಿದ ಆಹಾರ, ಇದು ಮತ್ತೊಂದು ಒಳ್ಳೆಯ ಪದ್ಧತಿ. ನಾ ಒಳ್ಳೆಯ ಹ್ಮ್ ಪದ್ಧತಿಗಳನ್ನೆಲ್ಲ ಸ್ವಲ್ಪ ಹೌದು ಹ್ಮ್ ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೀನಿ. ಹೌದು ಜೊತೆಗೆ ಹ್ಮ್ ಆ ಮಗುವಿಗೆ ಹ್ಮ್ ಲೋಕಲಿ ಮೇಡ್, ಲೋಕಲಿ ಅವೈಲಬಲ್ ಆ ರುಚಿಗಳನ್ನ ಕೊಡೋದು, ಮತ್ತೆ ಹೌದು ಅಂಗಡಿ ರುಚಿಗಳನ್ನ ಕೊಡದೇ ಇರೋದು ಬಹಳ ಒಳ್ಳೆಯ ಬಹಳ ಪದ್ಧತಿ. ಬಹಳ ಬಹಳ ಮುಖ್ಯ. ಯಾಕಂದ್ರೆ ಅಂಗಡಿ ತಂದಿದ್ದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ, ಶೆಲ್ಫ್ ಇದಕ್ಕೆ ಟೇಸ್ಟ್ ಎನ್ಹ್ಯಾನ್ಸರ್ ಹಾಕಿರ್ತಾರೆ, ಅಡಿಕ್ಷನ್ ಬಂದ್ಬಿಡುತ್ತೆ. ಅದ್ರ ಜೊತೆ ಕಲರಿಂಗ್ ಏಜೆಂಟ್ ಇರುತ್ತೆ, ಅದು ಒಳ್ಳೇದಲ್ಲ. ಬರೀ ಮೈದಾ ಸಕ್ಕರೆ ಮತ್ತೆ ಇದಿರುತ್ತೆ ಹೊರತಾಗಿ ಅದ್ರಲ್ಲಿ ಏನೇನೂ ಇರಲ್ಲ. ಸೊ ತಾಯಂದ್ರು ವೀಣಮ್ಮನ ಮಾತು ಕೇಳಿ, ನೀವು ಹೊರಗಡೆಯಿಂದ ಬೇಕರಿಯಿಂದ ಅಂಗಡಿಯಿಂದ ತಂದಿದ್ದು ಪದಾರ್ಥನ ಮಕ್ಕಳಿಗೆ ಕೊಡ್ಲೇಬೇಡಿ. ನಿಮ್ಮ ಮಕ್ಕಳು ಆರೋಗ್ಯವಂತರಾಗಿ ಹೃದಯವಂತರಾಗಿರ್ಬೇಕು ಅಂದ್ರೆ ಕೊಡಬೇಡಿ. ಹಾಗಾದ್ರೆ ಏನ್ ಕೊಡ್ಬೇಕು ಹೇಳಿ. ಆಮೇಲೆ ಕೈ ತೊಳ್ಕೊಳ್ಳೋದ್ರ ಬಗ್ಗೆ ಹೇಳಿ. ಆ ಕೈ ತುತ್ನಲ್ಲಿ ಕೈ ತೊಳಿಲೇಬೇಕು ಮಗು. ಮಗುವನ್ ಹೌದು ಯಾವಾಗಲೂ ಕೈ ಶುಭ್ರವಾಗಿಟ್ಟಿರೋದು ಒಳ್ಳೇದು, ಯಾಕೆಂದ್ರೆ ಅದು ಓಡಾಡ್ತಾ ಎಲ್ಲ ಎತ್ತಿ ಬಾಯಿಗೆ ಹಾಕೊಳ್ತಾ ಇರುತ್ತೆ. ಆದ್ರೆ ನಾವು ಹೌದು ವಿಪರೀತವಾಗಿ ಅದನ್ನ ಅಭ್ಯಾಸ ಮಾಡೋದು ಏನಂತ ಬೇಕಿಲ್ಲ, ಯಾಕೆಂದ್ರೆ ಇಮ್ಯುನಿಟಿ ಹೌದು ಬರುತ್ತೆ ಅಂತ ಬಿಟ್ಬಿಡ್ಬೋದು ಸ್ವಲ್ಪ ಮಟ್ಟಿಗೆ. ಹೌದು ಈ ವೇಳೆಗೆ ಆರು ಹ್ಮ್ ತಿಂಗಳ ವೇಳೆಗೆ ಅವರಿಗೆ ಇಮ್ಯುನೈಸೇಷನ್ ಶೆಡ್ಯೂಲ್ ಒಂದು ಹಂತಕ್ಕೆ ಬಂದಿರುತ್ತೆ. ಅವ್ರು ಇಮ್ಯುನಿಟಿ ಬೆಳೆಸ್ಕೊಳ್ಳಿ ಅಂತ ಬಿಡ್ಬೋದು. ಆದ್ರೂ ಕೈ ಯಾವಾಗಲೂ ಶುದ್ಧವಾಗಿರೋದು ಬಹಳ ಒಳ್ಳೆಯದು. ಶುದ್ಧವಾದ ಹ್ಮ್ ಒಂದು ಬಿಬ್ ಕಟ್ಟಿಬಿಟ್ಟು ಅದನ್ನ ಹ್ಮ್ ಒಗೆಯೋದು ಬಹಳ ಒಳ್ಳೆಯದು. ಈ ಹ್ಮ್ ಈ ಥರದ್ದೆಲ್ಲ ಒಳ್ಳೆಯದು. ಅದ್ರ ಮೇಲೆ ಗಮನ ಇರಬೇಕು. ಮತ್ ಹ್ಮ್ ಅಲ್ಲಿಯೇ ಮನೆಯಲ್ಲಿ ಮಾಡೋ ವಸ್ತು ಆಗಿರ್ಬೇಕು, ಅಥವಾ ತಾಯಿಗೆ ತಂದೆಗೆ ಇಬ್ರಿಗೂ ಬಿಡುವಿಲ್ದೇ ಇದ್ರೆ ಅಜ್ಜಿ ಆಗ್ಬೋದು, ಅಥವಾ ಒಬ್ರು ಹ್ಮ್ ದಾದಿ ಆಗ್ಬೋದು, ಯಾರೇ ಹ್ಮ್ ಆಗ್ಲಿ ಹ್ಮ್ ಮಗುವಿನ ಮೇಲೆ ಅವರ ಗಮನ ಕೇಂದ್ರೀಕೃತವಾಗಿರ್ಬೇಕು. ಹೌದು ಹೌದು ಅದೇ ಹೌದು ಬಹಳ ಒಳ್ಳೆಯ ಸಂಪ್ರದಾಯ ಮತ್ತು ಹೌದು ಅಭ್ಯಾಸ. ಹೌದು 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 ಆಮೇಲೆ ಈಗ ನೀವು ಹೇಳಿದ್ರೆ ಅದು ಕೊಡಬೇಕು ಇದು ಕೊಡಬೇಕು ಅಂತ. ನಾನು ನಿಮಗೆ ರ್ಯಾಪಿಡ್ ಫೈರ್ ಕ್ವಶನ್ಗಳು ಕೇಳ್ತೀನಿ, ಚಕ್ ಅಂತ ಉತ್ತರ ಕೊಡಿ. ಹೌದು ಇಲ್ಲ ಬೇಡ ಬೇಕು ಅಂತ. ಚಾಕ್ಲೇಟು ಬೇಡ. ಯಾಕೆ ಅಂತ ಹೇಳಿ. ಅದರೊಳಗೆ ಅದು ಹಾ ಜಂಕ್ ಫುಡ್. ಅದರೊಳಗೆ ಬರೀ ಕ್ಯಾಲರೀಸ್ ಇರುತ್ತೆ ವಿನಃ ಹ್ಮ್ ನ್ಯೂಟ್ರಿಷನ್ ಅಂದ್ರೆ ನಮಗೆ ಬೇಕಾದ ಪೂರಕ ಪೋಷಕ ಅಂಶಗಳು ಯಾವುದೂ ಇರೋದಿಲ್ಲ. ಹೌದು ಮತ್ತೆ ಹೌದು ಅದ್ರಲ್ಲಿ ಸಿಹಿ ಇರೋದ್ರಿಂದ ಮಕ್ಕಳು ಸಿಹಿಗೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ. ಆರು ಹೌದು ತಿಂಗಳ ಹೌದು ತನಕ ಅವರಿಗೆ ಸಿಹಿ ವ್ಯಾಲ್ಯೂ ಚೆನ್ನಾಗಿ, ರುಚಿ ಚೆನ್ನಾಗಿ ಹ್ಮ್ ಗೊತ್ತಾಗುತ್ತೆ, ಆಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಹ್ಮ್ ಅಡಿಕ್ಷನ್ನು, ಈ ಹ್ಮ್ ನಾನ್ ನ್ಯೂಟ್ರಿಷಿಯಸ್ ಜಂಕ್ ಫುಡ್ಡು, ಹ್ಮ್ ಮತ್ತೆ ಹ್ಮ್ ಇದೊಂದು ಅಭ್ಯಾಸ. ಇದ್ರ ಹ್ಮ್ ಜೊತೆಗೆ ಇದೊಂದು ದೊಡ್ಡ ಸ್ಥಾನ ಮೆರೆಯೋದು ಆಗತ್ತೆ ಇದರಲ್ಲಿ. ಆದ್ರಿಂದ ಅಲ್ಲ ಚಾಕ್ಲೇಟ್ ಅದಲ್ದೇನೆ ಮಗುಗೆ ನರ್ವಸ್ನೆಸ್ಸು, ಹೊಟ್ಟೆ ನೋವು, ಇದು ಬರೋದು, ಕ್ರಾಂಪ್ಸ್ ಬರೋದು, ಆಮೇಲೆ ಗ್ಲ್ಯಾಂಡುಲರ್ ಡಿಸ್ಫಂಕ್ಷನ್ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಕಲ್ಸಕ್ರೆ. ಕಲ್ ಸಕ್ಕರೆ ಮಿತವಾಗಿ ಕೊಡ್ಬೋದು, ಆದ್ರೂ ಅದು ಬೇಕಿಲ್ಲ ಜಾಸ್ತಿ, ಯಾಕೆಂದ್ರೆ ಓಕೆ ಈ ಸಕ್ಕರೆಗಳೆಲ್ಲ ಹೈಪರ್ ಆಕ್ಟಿವ್ ಮಾಡ್ಬಿಡುತ್ತವೆ. ಓಕೆ ಓಕೆ ಕೇಕು ಕೇಕ್ನಲ್ಲಿ ಬರೀ ಮೈದಾ, ಸಕ್ಕರೆ, ತುಪ್ಪ, ಅದು ಎಂಥದ್ದು ಬೇಡ. ಸಸ್ಯಜನಿತ ಕೊಬ್ಬಿಲ್ದೆ ಬೇರೆ ಇದ್ರೆ ಖಂಡಿತ ಬೇಡ. ಅದರಲ್ಲೂ ಕೂಡ ಟ್ರಾನ್ಸ್ ಫ್ಯಾಟ್ಸ್ ಇರೋದ್ರಿಂದ ಹಾರ್ಟಿಗೆ ಒಳ್ಳೇದಲ್ಲ ಅಂತ. ಬಾದಾಮಿ, ಗೋಡಂಬಿ, ಪಿಸ್ತಾ, ದ್ರಾಕ್ಷಿ, ಒಣ ಒಣ ಡ್ರೈ ಫ್ರೂಟ್ಸು. ಅದನ್ನೆಲ್ಲ ಕೊಡುವಾಗ ಹುಷಾರಾಗಿರ್ಬೇಕು. ಮಕ್ಕಳಿಗೆ 20ನೇ ತಿಂಗಳಿಗೆ ದವಡೆ ಹಲ್ ಬರುತ್ತೆ, ಆವಾಗ ಹ್ಮ್ ಅದು ಕಚ್ಚೋದಕ್ಕೆ ಶುರು ಮಾಡುದು. ಅಲ್ಲಿ ತನಕ ಹ್ಮ್ ಅವುಗಳು ಬರೀ ನುಂಗತ್ವೆ. ಇದನ್ನ ಹೌದು ಹಂಗೆ ಉಂಡ್ಯಾಕ್ ಕೊಟ್ರೆ ಅದು ಗಂಟ್ಲಿಗೆ ಹೋಗಿ ಸಿಕ್ಕಾಕೊಳ್ಳೋ ಅಪಾಯ ಇದೆ ನಾಲ್ಕು ನಮ್ಗೆ. ನಾಲ್ಕು ಐದು ಅದರಿಂದ ವರ್ಷದ ಮೇಲೆ ಕುಟ್ಟಿ ಪುಡಿ ಮಾಡಿ ಕೊಡೋದು. 24 ತಿಂಗಳಾದ್ಮೇಲೆ ಅಲ್ಲಿ ತನಕ ಹ್ಮ್ ಪುಡಿ ಮಾಡ್ಕೊಡ್ಬೋದು. 20 ಹ್ಮ್ ತಿಂಗಳಾದ್ಮೇಲೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಡ್ಬೋದು. ಹಿಂಗ್ ಹ್ಮ್ ಹಾಕೊಳ್ಳೋದನ್ನ ಕಲಿಸ್ಬಾರ್ದು. ಹಿಂಗ್ ಹ್ಮ್ ಹಾಕೊಳ್ಳುವಾಗ ಅದು ನಮ್ಮ ಶ್ವಾಸನಾಳ ಗಂಟ್ಲಿಗೆ ಕಟ್ಟಕ್ಕೆ ಕೊಟ್ಟೋಗತ್ತೆ. ಹೌದು ಹೌದು ಹೋಗ್ಬೋದು. ಹೌದು ಆದ್ರಿಂದ ಕಚ್ಚಿ ತಿನ್ನೋದು ಅಭ್ಯಾಸ ಮಾಡಿದ್ರೆ 24 ತಿಂಗಳ ನಂತರ ಪೀಸಸ್ ಹ್ಮ್ ಕೊಡಬಹುದು. ಬಟ್ ಸೂಪರ್ವಿಷನ್ ಇರಬೇಕು, ಎಚ್ಚರಿಕೆ ಇರಬೇಕು. ಓಕೆ ಬಿಸ್ಕತ್ತು. ಕೊಡ್ಬೋದು. ಬಿಸ್ಕತ್ತಲ್ಲಿ ಸಹ ಬಹಳ ಮೈದಾ ಮತ್ತೆ ಸಕ್ಕರೆ ಇರುತ್ತೆ. ಹ್ಮ್ ನೋಡೋಕ್ ಚೆನ್ನಾಗಿರುತ್ತೆ. ಮನೆಯಲ್ಲೇ ಬಿಸ್ಕತ್ ರೊಟ್ಟಿ ಅಂತ ಆಟದಲ್ಲಿ ಮಾಡಿ ಕೊಡ್ಬೋದು, ಅಂಗಡಿದ್ ಬೇಡ. ಹೌದೌದು ಹೌದೌದು. ಈ ಚಾಕ್ಲೇಟ್ ಬಿಸ್ಕತ್ತು ಮೈದಾ ಇರೋದ್ರಿಂದ ಹಲ್ಲಿಗೆ ಅಂಟ್ಕೊಳ್ಳುತ್ತೆ, ಕ್ಲೀನ್ ಆಗಿರಲ್ಲ. ಮಕ್ಕಳಿಗೆ ಕೇರಿಸ್ ಬರೋದು ಕೂಡ ಹೆಚ್ಚಾಗತ್ತೆ. ಇನ್ನು ಹೌದು. ಚಿಕ್ಕಿ ಚಿಕ್ಕಿ
ಚಿಕ್ಕಿನೂ ನಾ ಹೇಳ್ದಂಗೆ ದವಡೆ ಹಲ್ ಬಂದ್ಮೇಲೆ ಖಂಡಿತ ಕೊಡ್ಬೋದು. ಆಮೇಲೆ ಅದ್ರಲ್ಲಿ ದೊಡ್ಡವರು ಕಡಲೆಕಾಯಿ ಬೀಜ ಇರುತ್ತೆ. ಶಾಲೆಗೆ ಹೋಗೋ ಮಕ್ಕಳು. ಹ್ಮ್. ಆ ಹ್ಮ್. ಅದ್ರೊಳಗೆ ಆಯಿಲ್ ಇರುತ್ತೆ, ಅದ್ರೊಳಗೆ ಸ್ವಲ್ಪ ಬೆಲ್ಲ ಇರುತ್ತೆ. ಬೆಲ್ಲ ಇರುತ್ತೆ. ಅದು ಹ್ಮ್. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಫ್ಯಾಟ್ ಎಲ್ಲದಕ್ಕೂ ಸಮನಾಗಿರುತ್ತೆ. ಹ್ಮ್. ಅದನ್ನ ಹ್ಮ್. ಹ್ಮ್. ಚಾಕ್ಲೇಟ್ ಇಂತ 100 ಪಟ್ಟು ಬೆಟರ್ ಚಿಕ್ಕಿ. ಓಕೆ. ತಾಯಿ ಹಾಲು ಬಿಟ್ಟಾಗಿದೆ, ಈಗ ಯಾವ ಹಾಲು ಕೊಡ್ಬೇಕು? ತಾಯಿ ಹಾಲು ಬಿಟ್ಟ ಮೇಲೆ ಬಿಡೋದೇ ಬೇಡ. 6 ತಿಂಗಳ ತನಕ ತಾಯಿ ಹಾಲು, ಆಮೇಲೆ ಆಕೆ ಅಲ್ಲಲ್ಲ, ಕಂಟಿನ್ಯೂ. ಈಗ ದೊಡ್ಡದಾಗಿದೆ ಮಗು, 1 ವರ್ಷ, ಮಗು 2 ವರ್ಷ, 3 ವರ್ಷ. ದೊಡ್ಡಾದ್ಮೇಲೆ ಹಸುವಿನ ಹಾಲು ಖಂಡಿತ ಯಾವ ಕೊಡ್ಬೋದು. ಹಸು ಹಾಲು? ಯಾವ ಹಸು? ದೇಸಿ ಹಸುಗಳು ಒಳ್ಳೇದು ಅಂತಾರೆ, ನನ್ಗದ್ರ ಒಳ್ಳೇದು, ವ್ಯತ್ಯಾಸ ಒಳ್ಳೇದು, ಗೊತ್ತಿಲ್ಲ. ಒಳ್ಳೇದು, ಒಳ್ಳೇದು. ಆದ್ರೆ ಓಕೆ. ಹಾಲಿಗೆ ನೀರ್ ಮಾತ್ರ ಹಾಕ್ಬಾರ್ದು, ಅದೊಂದು ಎಚ್ಚರಿಕೆ ಇರಲಿ. ಹಾಲು ಓಕೆ. ಹಾಲಾಗೆ ಕೊಡ್ಬೇಕು. ಓಕೆ, ವೆರಿ ಗುಡ್. ಮೊಸರು? ಮೊಸರು ಖಂಡಿತ ಕೊಡ್ಬೋದು. ಅದರಲ್ಲಿ ಸ್ಪೋರಿಲಾಕ್, ಐ ಮೀನ್ ಲ್ಯಾಕ್ಟೋಬ್ಯಾಸಿಲಸ್ ಇರುತ್ತೆ. ಖಂಡಿತ ಹ್ಮ್. ಕೊಡ್ಬೋದು. ಮಕ್ಕಳಿಗೆ ರುಚಿ, ಮೊಸರಿನ ರುಚಿ ಹತ್ತು ಬಿಟ್ರೆ ಬಹಳ ಹೌದು, ಸಂತೋಷವಾಗುತ್ತಿನತ್ತೆ. ಹೌದು, ಹೌದು, ಅದಕ್ಕೆ ಹೌದು. ಚಿಟಿಕೆ ಉಪ್ಪು ಹಾಕಿ ಆಮೇಲೆ ಕೊಟ್ರೆ ಬಹಳ. ಅವ್ರದ್ದು ಇಮ್ಯುನಿಟಿನೂ ಬೆಳೆಯುತ್ತೆ. ಹಾಗಾಗಿ ಮೊದಲಿನ ಕಾಲದಲ್ಲಿ ಶಾಲೆಗೆ ಹೋಗುವಾಗ, ಒಳ್ಳೆ ಕೆಲ್ಸಕ್ಕೆ ಹೋಗುವಾಗ ಮೊದಲು ಮೊಸರು ತಿನ್ನಿಸಿ ಕಳಿಸ್ತಾ ಇದ್ರು. ತುಪ್ಪ? ತುಪ್ಪ ಖಂಡಿತ ಕೊಡ್ಬೋದು. ಮಕ್ಕಳಿಗೆ ಕೊಬ್ಬು ಇಷ್ಟೇ ಕೊಡ್ಬೇಕನ್ನ ನಿಯಮ ಇಲ್ಲ. ಹ್ಮ್. ಯಾಕೆಂದ್ರೆ ಅವ್ರ ಹ್ಮ್. ಮೆದುಳಿನ ನರಗಳು, ನರಗಳ ಹ್ಮ್. ಹೊದಿಕೆ, ಅದರಲ್ಲೆಲ್ಲ ಹ್ಮ್. ಕೊಲೆಸ್ಟ್ರಾಲ್ ಬೇಕು. ಹ್ಮ್. ಆದ್ರಿಂದ ಹ್ಮ್. ಹ್ಮ್. ಮಕ್ಕಳಿಗೆ ಹ್ಮ್. ಇಷ್ಟೇ ಕೊಬ್ಬು ಕೊಡ್ಬೇಕಂತ ಯಾವ ಕಡಿತೂ ಇಲ್ಲ. ಆದ್ರೆ ಹ್ಮ್. ಹ್ಮ್. ಸಸ್ಯಜನಿತ ಕೊಬ್ಬನ್ನೇ ಕೊಡ್ಬೇಕು. ಹ್ಮ್. ಅನಿಮಲ್, ಪ್ರಾಣಿಗಳಿಂದ ಅದ್ ಕೊಬ್ಬು ಬೇಡ. ಕೊಡಬಾರ್ದು. ಎಕ್ಸೆಪ್ಟ್ ತುಪ್ಪ, ಹಸುವಿನ ತುಪ್ಪ. ತುಪ್ಪ. ಓಕೆ. ಯಾಕಂದ್ರೆ ತುಪ್ಪ ಬ್ರೈನ್ ಸೆಲ್ಸ್ಗೆ ಬಹಳ ಮುಖ್ಯ. ಆಮೇಲೆ ನಮ್ಮ ನರಮಂಡಲದ ಮೈಲಿನ್ ಶೀತ್, ನರಗಳ ಮೇಲಿರೋ ಮೈಲಿನ್ ಶೀತ್ಗೆ ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ A, D, E, K ಅಲ್ಲ, ಈ ತುಪ್ಪ ಒಳ್ಳೆ ವಾಹಕ. ಹಾಗಾಗಿ ಮೆದುಳು ಚುರುಕಾಗಬೇಕು ಅಂತಂದ್ರೆ ತುಪ್ಪ ತಿನ್ಬೇಕು. ಆದ್ರೆ ಈ ಬೇರೆ ಫ್ಯಾಟ್ಗಳನ್ನ ತಿನ್ಬಾರ್ದು ಅಂತ. ಇನ್ನು ಐಸ್ ಕ್ರೀಮು? ಐಸ್ ಕ್ರೀಮ್ ಕೂಡ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಜಂಕ್ ಫುಡ್ಡೇನೆ. ಅದರಲ್ಲಿ ಓಕೆ. ಕ್ರೀಮು ಪ್ರೋಟೀನ್ ಬಹಳ ಕಡಿಮೆ ಪಾತ್ರದಲ್ಲಿ ಇರುತ್ತೆ. ಅದ್ರ ಓಕೆ. ಜೊತೆಗೆ ಓಕೆ. ಅದು ಅದು ಮಾಡುವಾಗ ಎಲ್ಲ ಏನಾದ್ರೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಉಂಟಾಗುತ್ತೆ. ಹೌದು, 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 ಟೈಫಾಯ್ಡ್ ಈ ತರದ್ದೆಲ್ಲ ಹೌದು. ಇರುತ್ತೆ ಅದರಲ್ಲಿ. ಸಾಲ್ಮನೆಲ್ಲ. ಆದ್ರಿಂದ ಹೌದು. ಮನೆಯಲ್ಲೇ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ತಿಂಗಳಿಗೊಂದ್ಸಲ ಏನೋ ಸ್ವಲ್ಪ ಕೊಡ್ಬೋದೇನೋ. ನಾನು ಹ್ಮ್. ಮಿಕ್ಕಿದ್ದು ಅಷ್ಟು ಕೊಡಿ ಅಂತ ನಾನು ರೆಕಮೆಂಡ್ ಮಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಅದ್ಭುತವಾಗಿ, ಎಷ್ಟು ಚೆನ್ನಾಗಿ ಹೇಳ್ಕೊಟ್ರೆ. ಆಮೇಲೆ ಇನ್ನೊಂದ್ಸಲ ಆ ಮಕ್ಕಳು ದೊಡ್ಡವರಾದ್ಮೇಲೆ ಆ ಆಹಾರದ ಬಗ್ಗೆ ಕೂಡ ನೀವು ಮುಂದಿನ ಸಂಚಿಕೆಯಲ್ಲಿ ಹೇಳಿ. ಯಾಕಂದ್ರೆ ಈಗ 5 ವರ್ಷದವರೆಗೂ ಹೇಳಿದ್ರೆ, ಇನ್ನು 5 ರಿಂದ 15 ಅಥವಾ 21 ವರ್ಷದವರೆಗೂ ಅದನ್ನ ಡಿಸ್ಕಸ್ ಮಾಡೋಣ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ವೀಣಾ ಅವರೇ. ನಮಸ್ಕಾರ. ನಮಸ್ಕಾರ.